ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವಾಗ ಎದ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬಂದು ಅದಾದಮೇಲೆ ಕಸ ಗುಡಿಸ್ತಾ ಇದ್ದೀನಿ. ಪಾತ್ರೆ ಎಲ್ಲ ವಾಶ್ ಮಾಡಿರೋದು ಇಲ್ಲೇ ಇಟ್ಟಿದ್ದೀನಿ. ಪಾತ್ರೆ ಇನ್ನೂ ಜೋಡಿಸ್ಬೇಕು. ಫಸ್ಟ್ ಕಸ ಗುಡಿಸೋಣ ಅಂತೇಳಿ ಕಸ ಗುಡಿಸ್ತಾ ಇದ್ದೀನಿ. ಹಾಗೆ ಅಮ್ಮ ಐಟಮ್ಸ್ ತಂದಿದ್ರು ಮನೆಗೆ, ಅಂದರೆ ಹಾಲು ಅದನ್ನೆಲ್ಲ ತರ್ತಾರಲ್ವ, ಸೊ ಅದನ್ನು ತೊಗೊಂಬಂದಿದ್ರು. ಜೊತೆಗೆ ಹಾಗೆ ಬ್ರೆಡ್ಡು ಅದೆಲ್ಲ ತೊಗೊಂಬಂದಿದ್ರು. ಇದು ಅಂತೂ ಸೂಪರಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದನ್ನು ನಾವು ವರ್ಕಿ ಬ್ರೆಡ್ ಅಂತ ಹೇಳಿ ಕರಿತೀವಿ. ಅಂದರೆ ಸ್ವಲ್ಪ ಸ್ಮೂತ್ ಇರಲ್ಲ, ರಫ್ ಇರುತ್ತೆ, ಕ್ರಿಸ್ಪಿ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಟೀ ಜೊತೆ ತಿನ್ನೋದಕ್ಕೆ ಮಾತ್ರ ಸೂಪರ್ ಕಾಂಬಿನೇಷನ್ನು. ಹಾಗಾಗಿ ಇವತ್ತು ಅದೊಂದು ಪ್ಯಾಕ್ ತೊಗೊಂಬಂದಿದ್ರು. ಒಂದು ಬ್ರೆಡ್ ಬಂದು ₹3 ಇಲ್ಲಿ. ನೀವು ಒಂದು ಪ್ಯಾಕ್ ಫುಲ್ ತೊಗೊಂಡ್ರೆ ₹30 ಹಾಕ್ತಾರೆ. 12 ಪೀಸ್ ಬರುತ್ತೆ. ಸಿಂಗಲಾಗಿ ತೊಗೊತೀನಿ ಅಂದರೂ ಕೂಡ ಸಿಂಗಲಾಗಿ ಕೊಡ್ತಾರೆ, ₹3 ನಾವು ಒಂದು ಪ್ಯಾಕೆಟ್ ತೊಗೊಂಬಂದಿದ್ದೀನಿ. ಇವಾಗ ಒಲೆ ಉರಿತಾ ಇತ್ತು, ಕಟ್ಟಿಗೆ ಎಲ್ಲ ಕಡೆಗೆ ಬಂದುಬಿಟ್ಟಿತ್ತು. ಮತ್ತು ಇಲ್ಲಿ ಏನಂದರೆ ಸ್ವಲ್ಪ ಕಟ್ಟಿಗೆ ಜಾಸ್ತಿ ಇದೆ ಒಲೆ ಮುಂದೆ, ಮತ್ತು ಬೆಂಕಿ ಏನಾರು ಹತ್ತಿತ್ತು ಅಂತ ಹೇಳಿ ಮತ್ತು ಒಲೆಗೆ ಕಟ್ಟಿಗೆ ಎಲ್ಲ ದಬ್ಬಿದ್ದೀನಿ. ಹಾಗೆ ಇದೇನಪ್ಪ ಕೊತ್ತಂಬರಿ ಸೊಪ್ಪು ಅಲ್ಲೇ ಇಟ್ಟಿದ್ದಾರಲ್ಲ ಅಂತ ಅಂದ್ಕೋಬೇಡಿ. ಇವಾಗ ಜಸ್ಟ್ ಬಿಡಿಸಿ ಅಲ್ಲಿ ಇಕ್ಕಿದ್ದಾರೆ, ಅದನ್ನು ಒಂದು ಕವರಲ್ಲಿ ಹಾಕಿ ಎತ್ತಿಟ್ಕೋತೀನಿ. ಮತ್ತು ಇವತ್ತು ಅಜಯ್ ಬೇಗ ಎದ್ದಿದ್ದಾನೆ, ಇನ್ನು ಭ್ರಮರ ಮಲ್ಕೊಂಡಿದ್ದಾಳೆ. ಅವಳು ಡೈಲಿ ಎದ್ದೇಳೋದು ಲೇಟು, ಯಾಕಂದರೆ ರಾತ್ರಿ ಲೇಟಾಗಿ ಮಲ್ಕೊತಾಳೆ. ಆಟ ಆಡ್ಕೊಂಡು ಎಷ್ಟು ಹೇಳಿದ್ರು ಕೂಡ ಬೇಗ ಮಲ್ಕೊಳ್ಳಲ್ಲ. ಅಜಯ್ ಏನಂದರೆ ಸ್ವಲ್ಪ ಚಾಪೆ ಏನಾದರೂ ಹಾಸ್ಬಿಟ್ಟು ದಿಂಬಾಕಿ ಅವನಿಗೇನು ಇಷ್ಟ ಆಗುತ್ತೋ ಆ ಪ್ರೋಗ್ರಾಮ್ ಹಚ್ಬಿಟ್ರೆ ಅದು ನೋಡ್ಕೊಳ್ತಾನೆ. ಜಸ್ಟ್ ಒಂದು 5-10 ನಿಮಿಷ ಹಂಗೆ ಮಲ್ಕೊಂಡ್ಬಿಡ್ತಾನೆ ಅವನು. ಯಾಕಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳೋದ್ರಿಂದ ಅವನಿಗೆ ನೆಲಕ್ಕೆ ಹೋಗಿ ತಲೆ ಕೊಟ್ಟರೆ ಸಾಕು, ನಿದ್ದೆನೇ ಬಂದುಬಿಡುತ್ತೆ, ಆರಾಮಾಗಿ ನಿದ್ದೆ ಮಾಡ್ತಾನೆ. ಭ್ರಮರ ಹಂಗಲ್ಲ, ಅವಳು ಎದ್ದೇಳೋದು ಲೇಟು, ಹಾಗೆ ರಾತ್ರಿ ಮಲ್ಕೊಳೋದು ಕೂಡ ಲೇಟು. ನಾವು ಹೇಳ್ತೀವಿ ಡೈಲಿ ಸ್ಕೂಲಿಗೆ ಹೋಗೋದಿರುತ್ತೆ, ಈ ರೂಢಿನ ತಪ್ಪಿಸ್ಕೊ, ಬೇಗ ಮಲ್ಕೋ, ಬೇಗ ಎದ್ದೇಳು ಅಂತಂದು. ಬಟ್ ಅದು ಕೇಳಲ್ಲ, ಇನ್ನೂ ಚಿಕ್ಕವಳಲ್ಲ ಅಂದ್ಬಿಟ್ಟು ನಾವು ಕೂಡ ಸುಮ್ಮನೆ ಆಗ್ತೀವಿ. ಬಟ್ ಅದೇ ರೂಢಿ ಆಗುತ್ತೆ, ನಾವು ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಓಕೆ, ಪರವಾಗಿಲ್ಲ, ಇವಾಗ ಹೆಂಗಿದ್ರು 1ನೇ ಕ್ಲಾಸಲ್ಲ, ನೆಕ್ಸ್ಟ್ ಇಯರಿಂದ ಸ್ವಲ್ಪ ಚೇಂಜಸ್ ಮಾಡೋಣ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ಮತ್ತು ಇಲ್ಲಿ ನಮ್ಮ ಮನೆಯವರು, ನನ್ನ ಮಗಳು ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ. ಅವ್ರನ್ನ ಸ್ವಲ್ಪ ಸೈಡಲ್ಲಿ ಬಿಟ್ಟು ನಾನು ಕಸ ಗುಡಿಸ್ಕೊಂಡು ಹೋಗಿ ನೆಲ ಒರೆಸ್ದೆ. ಇವಾಗ ನೋಡಿ ನಮ್ಮ ಮನೇಲಿರೋದು ಪುಟ್ಟ ಗೆಸ್ಟ್, ಇವರೊಬ್ಬರೇ ಇರೋದು ಗೆಸ್ಟು. ಈ ಗೆಸ್ಟ್ ಅಂತ ಏನಕ್ಕೆ ಅಂತೀನಂದರೆ, ಒಂದು 4-5 ಮೀನು ತೊಗೊಂಬಂದು ಇಟ್ಟಿದ್ವಿ. ಅದರಲ್ಲಿ ತುಂಬ ಮೀನುಗಳೆಲ್ಲ ಸತ್ತೋದ್ವು. ಲಾಸ್ಟು ಇದು ಒಂದು ಮೀನಷ್ಟೇ ಉಳಿದಿರೋದು. ಹಾಗಾಗಿ ಯಾವಾಗ ಸಾಯಿತೋ ಯಾವಾಗ ಇದಾಗುತ್ತೋ ಗೊತ್ತಾಗಲ್ಲ, ಹಾಗಾಗಿ ಅದು ಗೆಸ್ಟ್ ಅಂತ ಹೇಳಿದೆ ಅಷ್ಟೇ. ಮತ್ತು ಒಂದು ಸೈಡು ಹಾಲು ಬಿಸಿ ಮಾಡಿಕ್ಕಿದ್ದಾರೆ. ಹಾಗೆ ರಾತ್ರಿ ಮಾಡಿರೋಂಥ ಸಾಂಬಾರಿತ್ತು, ತಿಳಿ ಸಾಂಬಾರು, ಟೊಮೆಟೊ ರಸಮ್ ಅಂತೀವಲ್ವ ಅದನ್ನು ಮಾಡಿದ್ದೆ, ಅದನ್ನು ಕೂಡ ಬಿಸಿ ಮಾಡಿಕ್ಕಿದ್ದಾರೆ. ಆಮೇಲೆ ಇವಾಗ ಟಿಫನ್ಗೆಲ್ಲ ರೆಡಿ ಮಾಡ್ಕೋಬೇಕು. ಟಿಫನ್ ಮಾಡೋದೇ ಒಂದು ದೊಡ್ಡ ತಲೆನೋವು, ಯಾಕಂದರೆ ಒಬ್ರಿಗೆ ಇಷ್ಟ ಆಗಿರೋದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಇಬ್ಬರು ಕಿತ್ತಾಡ್ತಿರ್ತಾರೆ, ಏನು ಮಾಡೋದಂತಲೂ ಗೊತ್ತಾಗಲ್ಲ. ಇವಾಗ ಬಾಗಿಲಲ್ಲಿ ಈ ಥರ ಕಸ ಗುಡಿಸಿ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಈ ಥರ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕಿದ್ದೀನಿ. ನಂಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ, ಇದನ್ನು ಮಾತ್ರ ಮಿಸ್ ಮಾಡಲ್ಲ. ಪುಟ್ಟದಾಗಾದರೂ ರಂಗೋಲಿನ ಹಾಕ್ಬಿಟ್ಟು ನಾನು ಸುಮ್ಮನೆ ಹಾಕ್ತೀನಿ, ಮನೆ ಮುಂದೆ ಹಾಕೋದಕ್ಕಾಗದೇ ಇದ್ರೂ. ಇವಾಗ ಇದನ್ನು ಹಾಕಿದ್ದೀನಿ. ಹಾಗೆ ಇದನ್ನು ನೋಡ್ತಾ ಇದ್ನಲ್ಲ, ಯಾವಾಗ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಇದನ್ನು ಟೀ ಮಾಡಬೇಕು. ಫಸ್ಟ್ ಕೌಂಟ್ ಮಾಡ್ತೀನಿ ಎಷ್ಟಿದೆ ಎಷ್ಟಿಲ್ಲ ಅಂತೇಳಿ, ಕೆಲವೊಂದು ಸಲ ಕಡಿಮೆ ಬಂದುಬಿಡುತ್ತೆ. ಹಾಗಾಗಿ ಕೌಂಟ್ ಮಾಡಿದೆ, 12 ಇತ್ತು. ಆಲ್ರೆಡಿ 2 ತಿಂದಿದ್ವಿ. ಇವಾಗ ಒಂದು 10 ಏನೋ ಇದೆ, ನೋಡ್ತಿದ್ರಲ್ವ, ಒಂದು 10 ಪೀಸ್ ಇದೆ. 2 ಬ್ರೆಡ್ ಆಲ್ರೆಡಿ ತಿಂದ್ವಿ. ತಂದ ತಕ್ಷಣವೇ ತಿಂದೆ, ಯಾಕಂದರೆ ಚೆನ್ನಾಗಿರುತ್ತೆ ಇದು. ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಟೀ ಜೊತೆ ತಿನ್ನೋದಕ್ಕೂ ಕೂಡ ಸೂಪರಾಗಿರುತ್ತೆ. ನಾನು ಫಸ್ಟು ಹಾಗೆ ತಿಂದುಬಿಟ್ಟೆ, ಮತ್ತು ಟೀ ಜೊತೆನೂ ಕೂಡ ತಿನ್ಬೋದು. ಇವಾಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ನಾನು ಅವ್ರ ಬುಕ್ಸು ಬೈಂಡಿಂಗ್ ಹಾಕೋದೆಲ್ಲ ಇನ್ನೂ ಮಿಕ್ಕಿದ್ವಲ್ಲ, ಅದನ್ನು ಹಾಕೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ, ಇನ್ನೂ ಯಾವ್ಯಾವ ಇದೆ ಅಂತ ಹೇಳಿ. ಯಾಕಂದರೆ ಇಬ್ಬರದು ಹಾಕಬೇಕು, ತುಂಬ ಬುಕ್ಸ್ ಆಗುತ್ತೆ. ಅಜಯ್ದು ಒಂದೇ ಬುಕ್ಸಿಗೆ ಬರೀ ನೋಟ್ಬುಕ್ಕೆ ಒಂದು 19-20 ನೋಟ್ಬುಕ್ ಇದ್ದಾವೆ ಅವನವು. ಆಮೇಲೆ ಬುಕ್ಸು ಅಂದರೆ ಟೆಕ್ಸ್ಟ್ ಬುಕ್ ಬಿಟ್ಟು, ಟೆಕ್ಸ್ಟ್ ಬುಕ್ ಎಲ್ಲ ಸೇರಿಸಿದ್ರೆ ಒಂದು 27-28 ಆಗುತ್ತೆ. ಟೋಟಲಾಗಿ ಒಂದು 30 ಅಂತೂ ಅವನದೇ ಆಗುತ್ತೆ.
ಮತ್ತು ಇವ್ಳದು ಒಂದು ಸ್ವಲ್ಪ ನೋಟ್ಸು ಆಮೇಲೆ ಬುಕ್ಸು ಅವೆಲ್ಲ ಇದ್ದಾವೆ. ಇವಾಗ ಅವಳ್ದು ಹಾಕ್ತಾಯಿದ್ದೀನಿ. ಅಜಯ್ದೆಲ್ಲ ಕಂಪ್ಲೀಟ್ ಆಯಿತು. ಅಜಯ್ದೆಲ್ಲ ಬೈಂಡಿಂಗ್ ಹಾಕಿ ಅದೆಲ್ಲ ಎತ್ತಿಟ್ಟಿದ್ದೀನಿ. ಇವ್ಳದಿನ್ನೂ ಕಂಪ್ಲೀಟ್ ಮಾಡಬೇಕು. ಹಾಗಾಗಿ ಯಾವ್ಯಾವ ಹಾಕ್ಬೇಕಂತ ಹೇಳಿ ನೋಡಿ ಮತ್ತು ಅದ್ರ ಮೇಲೆ ಫಸ್ಟು ಸ್ಟಿಕ್ಕರ್ ಹಚ್ಚಿ ಅದಕ್ಕೆಲ್ಲ ಹೆಸ್ರು ಮತ್ತು ಯಾವ ನೋಟ್ಸು ಯಾವ ಬುಕ್ಕು ಅಂತ ಪ್ರತಿಯೊಂದನ್ನು ಕೂಡ ಬರೆದಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ. ಯಾಕಂದರೆ ಪೆನ್ನಲ್ಲಿ ಬರೆದಿರ್ತೀವಲ್ವ ಅದು ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರನೇ ಅದನ್ನು ಹಾಗೆ ಬಿಟ್ಬಿಟ್ಟು ಒಂದು ಅರ್ಧ ಗಂಟೆನಾದರೂ ಇಲ್ಲಾಂದ್ರೆ ಒಂದು 10 ನಿಮಿಷನಾದರೂ ಹಾಗೆ ಬಿಟ್ಟು ಆಮೇಲೆ ನಾನು ಅದನ್ನು ಬೈಂಡಿಂಗ್ ಹಾಕ್ತೀನಿ. ಇದನ್ನೆಲ್ಲ ಕೊಡ್ಬೋದು, ಹೊರಗಡೆ ಅಂಗಡಿ ಕೊಟ್ಟು ಹಾಕ್ಸ್ಬೋದು. ಆದರೆ ಒಂದು ಬುಕ್ಕಿಗೆ 10 ರೂಪಾಯಿ ಹೇಳ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಇವಾಗ ಇದಿಷ್ಟು ಟೆಕ್ಸ್ಟ್ ಬುಕ್ಕು ಮತ್ತು ನೋಟ್ ಬುಕ್ಕು ಎಲ್ಲದಕ್ಕೂ ಹಾಕ್ಬೇಕಂದ್ರೆ ಜಾಸ್ತಿನೇ ಆಗುತ್ತೆ. ಅಜ್ಜಯ್ಯದೇನೆ ನಾವು ಒಬ್ಬಂದೇ ಕೊಟ್ಟರೆ ಒಂದು 300 ರೂಪಾಯಿ ಆಗುತ್ತೆ. ಮತ್ತು ಭ್ರಮರಂದು ಎಲ್ಲ ಸೇರಿಸಿದ್ರೆ ಟೋಟಲಾಗಿ ಒಂದು 500 ರೂಪಾಯಿ ಅಂತೂ ಬೇಕು. ಹಾಗಾಗಿ ಈ ರೋಲು ನಾವು ಏನು ತೊಗೊಂಬಂದಿದ್ದೀವೋ ಆ ರೋಲಲ್ಲಿ ನಾವು ಒಂದು ಎಷ್ಟಂದರೆ ಒಂದು 200-250 ರೂಪಾಯಿ ಖರ್ಚು ಮಾಡಿದರೆ ಇಬ್ರಿಗೂ ಕೂಡ ಮುಗ್ದೋಗುತ್ತೆ. ಸ್ಟಿಕ್ಕರು ಮತ್ತು ಸ್ಟೆಪ್ಲರ್ ಪೆನ್ನು, ಸ್ಟೆಪ್ಲರ್ ಪಿನ್ನ, ಆಮೇಲೆ ಏನದು ಶೀಟ್, ಬೈಂಡಿಂಗ್ ಶೀಟ್ ಎಲ್ಲ ಹಾಕೋಷ್ಟರಲ್ಲಿ ಒಂದು 250 ರೂಪಾಯಿ ಅಂತೂ ಆಗುತ್ತೆ. ಮತ್ತು ಒಂದು 250 ರೂಪಾಯಿ ಅಂತೂ ಸೇವ್ ಆಗುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ಸೇವಿಂಗ್ಸ್ನ ಮಾಡ್ಕೊಳೋದು. ಇವಾಗ ಬೈಂಡಿಂಗ್ ಹಾಕ್ತೀವಿ, ಇಷ್ಟ ಆಗುತ್ತೆ ಕೊಡಿ ಅಂತ ಹೇಳಿ ನಮ್ಮ ಮನೆಯವ್ರ ಹತ್ರ ಇಸ್ಕೊಳೋದು. ಬಟ್ ಬೈಂಡಿಂಗ್ ಎಲ್ಲ ಏನೇನು ಬೇಕೋ ಅದೆಲ್ಲ ತೊಗೊಂಬಂದು ಹಾಕಿ ನಾವು ಇನ್ನು ಮಿಕ್ಕಿದ್ದೇನಿದೆ ಅದನ್ನು ಸೇವಿಂಗ್ ಮಾಡ್ಕೊತೀನಿ. ಅಂದರೆ ಇವಾಗ ಸುಳ್ಳು ಹೇಳಿ ಸೇವಿಂಗ್ ಮಾಡ್ತೀರಾ ಅಂದರೆ ಸೇವಿಂಗ್ ಮಾಡಬೇಕಂದ್ರೆ ನಾವು ಸುಳ್ಳು ಹೇಳಲೇಬೇಕು ಆಗುತ್ತಲ್ವ. ಚಿಕ್ಕ ಸುಳ್ಳು ಹೇಳ್ತೀವಿ, ನಾವೇನು ದೊಡ್ಡ ಸುಳ್ಳು ಹೇಳಲ್ಲ. ಅದು ನಮ್ಮ ಪರ್ಸ್ನಲ್ಲಿಗಂತ ಏನು ನಾವು ಬಳಸ್ಕೊಳ್ಳಲ್ಲ. ನಾವು ಏನೇ ಎತ್ತಿಟ್ಟರೂ ಕೂಡ ಮನೆಗೋಸ್ಕರನೇ ನಾವು ಎತ್ತಿಡ್ತಾ ಇರ್ತೀವಿ. ಏನಾದರೂ ಎಮರ್ಜೆನ್ಸಿ ಬಂತು ಅಂದರೆ ಅದನ್ನೇ ತಾನೇ ಉಪಯೋಗಿಸ್ಕೊಳ್ಳೋದು. ಇವಾಗ ಕೈಯಲ್ಲಿ ಇರುತ್ತೆ ಅಂತ ಹೇಳಿ ಖರ್ಚು ಮಾಡೋದು ದೊಡ್ಡದಲ್ಲ. ಆಮೇಲೆ ಅದನ್ನು ಕೂಡಿಸೋದು, ನಮಗೆ ಬೇಕಾಗಿರೋ ಟೈಮಲ್ಲಿ ಆ ಹಣ ಇಲ್ಲ ಅಂದರೆ ನಮಗೆ ಎಷ್ಟು ತೊಂದರೆ ಆಗುತ್ತೆ ಅಲ್ವಾ. ಕೆಲವೊಂದು ಸಲ ನಮ್ಗೆ ತುಂಬ ಕಷ್ಟ ಇರುತ್ತೆ. ಅವಾಗ ಹೋಗಿ ಯಾರನ್ನಾದ್ರೂ ಒಂದು ಕೇಳಿದರೂ ಕೂಡ ಅವ್ರ ಹತ್ರ ಇದ್ರೂ ನಮಗೆ ಇಲ್ಲ ಅಂತಲೇ ಹೇಳ್ತಾರೆ. ಇವ್ರು ಕೊಡ್ತಾರೋ ಇಲ್ವೋ ಮತ್ತು ರಿಟರ್ನ್ ಮಾಡ್ತಾರೋ ಇಲ್ವೋ ನಮ್ಮ ದುಡ್ಡು ಅನ್ನೋ ಒಂದು ಡೌಟಲ್ಲಿ ಅವ್ರು ಹಂಗೆ ಮಾಡ್ತಾರೆ. ಅದ್ರ ಬದಲು ಅದೇ ನಾವು ಏನೋ ಒಂದು ಚಿಕ್ಕ ರೀಸನ್ ಹೇಳಾಗಲಿ ಅದನ್ನು ಎತ್ತಿಟ್ಕೊಂಡ್ವಿ ಅಂದರೆ ನಮಗೆ ಯಾವ ಟೈಮ್ಗೆ ಅದು ಯೂಸ್ ಆಗಬೇಕಂತ ಇರುತ್ತೋ ಆ ಟೈಮಲ್ಲಿ ಯೂಸ್ ಆಗುತ್ತೆ ಅಲ್ವಾ. ಹಾಗಾಗಿ ಈ ಥರ ಚಿಕ್ಕ ಟ್ರಿಕ್ಸ್ನ ಯೂಸ್ ಮಾಡಿದರೆ ಆರಾಮಾಗಿ ನಾವು ಮನಿ ಸೇವಿಂಗ್ನ ಮಾಡ್ಬೋದು. ನಾನು ಕೂಡ ಹೀಗೇ ಮನಿ ಸೇವಿಂಗ್ ಮಾಡೋದು. ಗಂಡು ಮಕ್ಕಳು ಬೈಕೋಬೇಡಿ, ನೀವೇನು ಸುಳ್ಳು ಹೇಳೋದನ್ನು ಹೇಳ್ಕೊಡ್ತಾ ಇದ್ದೀರಾ ನನ್ನ ಹೆಂಡ್ತಿಯರಿಗೆ ಅಂತ. ಬಟ್ ಇದು ಸುಳ್ಳು ಹೇಳಿದ್ರು ಅದನ್ನೇನು ನಾವು ವೇಸ್ಟ್ ಅಂತೂ ಮಾಡಲ್ಲ ಅಲ್ವಾ. ಸೊ ಅದಕ್ಕೆ ನೀವು ಪ್ರೌಡ್ ಫೀಲ್ ಮಾಡ್ಕೋಬೇಕು. ಓಕೆ, ನನ್ನ ಹೆಂಡ್ತಿ ಸುಳ್ಳು ಹೇಳಿದ್ರು ಒಂಚೂರು ಎಲ್ಲೋ ಸೇವಿಂಗ್ಸ್ನ ಮಾಡ್ತಿದ್ದಾಳೆ ಅನ್ನೋದು ಅಲ್ವಾ. ಅಷ್ಟೇ. ಇವಾಗ ಸ್ಟಿಕ್ಕರ್ಸ್ ಫಸ್ಟ್ ಹಚ್ಬಿಟ್ಟು ಆಮೇಲೆ ಅದ್ರ ಮೇಲೆಲ್ಲ ಬರೆದು ಅದು ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಟ್ಟು ಅದಾದಮೇಲೆ ಬೈಂಡಿಂಗ್ ಹಾಕ್ತೀನಿ. ನನಗೂ ಫಸ್ಟೆಲ್ಲ ಬೈಂಡಿಂಗ್ ಹಾಕೋದಕ್ಕೆ ಬರ್ತಾ ಇರಲಿಲ್ಲ. ಬಟ್ ಆಮೇಲೆ ಎಲ್ಲ ಕಲ್ತ್ಕೊಂಡಿದ್ದು. ಇವಾಗ ಅದು ಆರೋಷ್ಟರಲ್ಲಿ ಸ್ವಲ್ಪ ಇದನ್ನು ತಿನ್ನೋಣ, ಒಂದು ಸ್ವಲ್ಪ ಬ್ರೆಡ್ ಅಂದ್ಬಿಟ್ಟು ತಿಂತಾ ಕೂತ್ಕೊಂಡಿದ್ದೀನಿ. ಇದನ್ನು ತಿಂದುಬಿಟ್ಟು ಆಮೇಲೆ ಬೈಂಡಿಂಗ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಇವಾಗೇನು ಫ್ರೆಂಡ್ಸ್, ಆರಾಮಾಗಿ ಈಸಿಯಾಗಿ ಮನೇಲಿ ಹೆಂಗೆ ಟೆಕ್ಸ್ಟ್ ಬುಕ್ಕಿಗೆ ಮತ್ತು ನೋಟ್ ಬುಕ್ಸಿಗೆ ನಾವು ಬೈಂಡಿಂಗ್ ಹಾಕ್ಬೇಕಂತಲೂ ಕೂಡ ಆರಾಮಾಗಿ ವೀಡಿಯೋಸ್ ಇರುತ್ತೆ. ಅದು ಬೇಸಿಕ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಕೆಲವೊಂದು ಬುಕ್ಸ್ ಏನಾಗುತ್ತೆ ಅಂದರೆ ತುಂಬ ರಫ್ ಇರುತ್ತೆ, ಅದು ಹಾಕ್ಬೇಕಂದ್ರೆ ಕ್ಲೀನಾಗಿ ಹಾಕೋದಕ್ಕೆ ಬರಲ್ಲ. ಹಾಗಾಗಿ ಒಂದು ಸ್ವಲ್ಪ ಚಿಕ್ಕ ಟ್ರಿಕ್ಸ್ನ ಯೂಸ್ ಮಾಡಿದರೆ ನಾವು ಕೂಡ ನೀಟಾಗಿ ಹಾಕ್ಬೋದು ಬೈಂಡಿಂಗೆಲ್ಲ ಅಲ್ವಾ. ಸೊ ಅದನ್ನು ನಾವು ಮನೇಲೇ ಮಾಡ್ಕೋಬೋದು. ನಮಗೆ ಫ್ರೀ ಟೈಮ್ ಅಂತೂ ಇದ್ದೇ ಇರುತ್ತೆ. ಮನೇಲಿ ಎಲ್ಲ ಕೆಲಸ ಮುಗಿಸಿದಾದ್ಮೇಲೆ ನಾವೇನು ಟಿ ವಿ ನೋಡ್ತಾ ಇರ್ತೀವಲ್ವ, ಆ ಟೈಮಲ್ಲೇ ಕೂತ್ಕೊಂಡು ಟಿ ವಿ ನೋಡ್ಕೋತಾನೆ ಈ ಬೈಂಡಿಂಗ್ ಕೆಲಸ ಎಲ್ಲ ಮುಗಿಸ್ಕೋಬೋದು. ನಾನು ಸೇಮ್ ಹಾಗೆ ಮಾಡ್ತಾಯಿದ್ದೀನಿ. ಟಿ ವಿ ನೋಡ್ಕೊತಾನೆ ನಾನು ಬೈಂಡಿಂಗ್ನ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಆದ್ರೂ ಮಕ್ಕಳಿಗೆ ಅಂದರೆ ಟೀಚರ್ಸ್ ಹೇಳಿರೋ ಟೈಮ್ ಅಷ್ಟೊತ್ತಿಗೆ ಎಲ್ಲ ಕಂಪ್ಲೀಟ್ ಮಾಡ್ತೀನಿ. ಯಾಕಂದರೆ ಮನೆ ಕೆಲಸ ಮಾಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ಮತ್ತು ಇವಾಗ ಫೇಸ್ಬುಕ್ಕಲ್ಲಿ ಕೂಡ ನಾನು ವೀಡಿಯೋಸ್ ಹಾಕ್ತಾಯಿದ್ದೀನಿ. ಸೊ ಅಲ್ಲೂ ನೋಡಿಕೊಂಡು ನೆಕ್ಸ್ಟು ಮನೆಯಲ್ಲಿ ಏನಾದರೂ ಇತ್ತು ಅದೆಲ್ಲ ನೋಡ್ಕೊಳೋದು ಮತ್ತು ಮಕ್ಕಳನ್ನ ನೋಡ್ಕೊಳೋದು, ಆಮೇಲೆ ಈ ಥರದ ಕೆಲಸ ಮಾಡೋದು. ಸೊ ಈ ಥರ ಎಲ್ಲ ಇರುತ್ತಲ್ವ. ಕೆಲವೊಂದು ಸಲ ನಮಗೆ ಅನಿಸುತ್ತೆ ಎಷ್ಟು ಟಯರ್ಡ್ ಆಗುತ್ತಂತ. ಬಟ್ ಆದ್ರೂ ಓಕೆ, ನಮ್ಮನ್ನು ನಾವು ಬ್ಯುಸಿ ಮಾಡಿಕೊಂಡ್ರೆ ಬೇರೆ ಕಡೆ ನಮ್ಮ ತಲೆ ಹೋಗಲ್ಲ. ಅಂದರೆ ಬೇಡದೇ ಇರೋ ವಿಷಯದ ಬಗ್ಗೆ ಯೋಚನೆ ಮಾಡಿ ಕೊರಗೋದಕ್ಕಿಂತ ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಅದ್ರ ಯೋಚನೆ ಬರೋಲ್ಲ, ಆರಾಮಾಗಿರ್ತೀವಿ ಕೆಲಸದ ಮೇಲೆ ಬಿದ್ದುಬಿಟ್ವಿ ಅಂದರೆ ಅಲ್ವಾ. ಹಾಗಾಗಿ ನಾನು ಕೂಡ ಆದಷ್ಟು ನನ್ನನ್ನು ಬ್ಯುಸಿಯಾಗಿ ಇಟ್ಕೊಳಕ್ಕೆ ನಾನು ಟ್ರೈ ಮಾಡ್ತೀನಿ.
ಆಮೇಲೆ ನಾನು ಆ್ಯಕ್ಟಿವ್ ಆಗಿ ಇಟ್ಕೊಳೋಕೆ ಟ್ರೈ ಮಾಡ್ತೀನಿ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಾನು ರೆಸ್ಟ್ ಮಾಡೋ ಟೈಮಲ್ಲಿ ರೆಸ್ಟ್ ಮಾಡ್ತೀನಿ. ಸೊ ಈ ಥರ ಇರುತ್ತೆ. ಕೆಲವೊಬ್ರು ಕೇಳ್ತಿರ್ತಾರೆ ಹೇಗೆ ಮ್ಯಾನೇಜ್ ಮಾಡ್ತೀರಾ ಇದನ್ನೆಲ್ಲ ಅಂದರೆ, ತನಗೆ ತಾನಾಗೇ ಬರುತ್ತೆ. ಈ ಥರ ಮಾಡಬೇಕು, ಈ ಥರ ಇಲ್ಲ ಅಂತಂದೇನಿಲ್ಲ. ಆದರೆ ನಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೋ ಅದ್ರ ಮೇಲೆ ಇರುತ್ತೆ ಅಷ್ಟೇ. ನಾವು ಫ್ರೀ ಆಗಿರ್ಬೇಕಂದ್ರೆ ಫ್ರೀ ಆಗಿರ್ಬೋದು, ಇಲ್ಲ ನನ್ನನ್ನು ನಾನು ಬ್ಯುಸಿ ಮಾಡ್ಕೋಬೇಕು, ಈ ಯೋಚನೆಗಳಿಂದ ಕೆಲವೊಂದಷ್ಟು ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀವಿ. ಅದರಿಂದ ನಾವು ಹೊರಗಡೆ ಬರಬೇಕಂದ್ರೆ ನಾವು ಬ್ಯುಸಿ ಮಾಡ್ಕೋಬೇಕು. ಈ ಥರ ಯಾವುದಾದ್ರು ಒಂದು ಕೆಲಸಗಳನ್ನ ಮಾಡ್ಕೊಳೋದು, ಏನೋ ನಮ್ಮದೇ ಆದಂಥ ಒಂದು ಕೆಲಸನ ಸ್ಟಾರ್ಟ್ ಮಾಡೋದು, ಈ ಥರ ಮಾಡಿಕೊಂಡ್ರೆ ನಾವು ಅದರಲ್ಲಿ ಬ್ಯುಸಿ ಆಗಿಬಿಡ್ತೀವಿ. ಆವಾಗ ಏನಾಗುತ್ತೆ, ಅದರ ಬಗ್ಗೆ ಯೋಚನೆ ಮಾಡೋದಕ್ಕೂ ಕೂಡ ನಮಗೆ ಟೈಮ್ ಅನ್ನೋದು ಪುರ್ಸೊತ್ತು ಅನ್ನೋದು ಸಿಗೋಲ್ಲ. ಆವಾಗ ಆರಾಮಾಗಿ ಅದರಿಂದ ದೂರ ಇರ್ತೀವಿ ಅಷ್ಟೇ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ಒಂದು ಲೈಕ್ ಕೊಟ್ಟು ನಮ್ಗೆ ಮೋಟಿವೇಶನ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನಮ್ಗೆ ಮೋಟಿವೇಟ್ ಆಗುತ್ತೆ. ಇನ್ನೂ ಡೈಲಿ ವೀಡಿಯೋಸ್ ಹಾಕೋದಕ್ಕೂ ಕೂಡ ನಮಗೆ ಒಂಥರ ಮೋಟಿವೇಶನ್ ಸಿಗುತ್ತೆ. ಓಕೆ, ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ ವೀಡಿಯೋಸ್ ಹಾಕೋಣ ಅಂತಂದೇಳಿ ಅನಿಸುತ್ತೆ. ಸೊ ಪ್ಲೀಸ್ ಲೈಕ್ ಮಾಡ್ತಿರಲ್ಲ. ನಮ್ಮದು ಚಿಕ್ಕ ಮನೆ, ಎಲ್ಲ ಸಾಮಾನು ಅಲ್ಲಿಂದಲ್ಲೇ ಇದೆ. ಯಾರೂ ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಮನೆ ಅಂತ ಕೆಲವೊಂದಷ್ಟು ಜನ ಕಾಮೆಂಟ್ ಆಗ್ತಾ ಇದ್ದಾರೆ. ಬಟ್ ಹೇಳಿದಷ್ಟು ಸುಲಭ ಅಲ್ಲ, ಅಂದ್ಕೊಂಡಷ್ಟು ಸುಲಭ ಅಲ್ಲ. ಒಂದು ಮನೆ ಕೆಲಸನ ಸ್ಟಾರ್ಟ್ ಮಾಡ್ತೀವಿ, ಇಲ್ಲ ಮನೆ ರಿಪೇರಿ ಮಾಡ್ತೀವಿ ಅಂದರೆ ಅದಕ್ಕೆ ಬೇಕಾದಷ್ಟು ಅಮೌಂಟ್ ಬೇಕು. ಒಂದು ಮಾಡ್ತೀವಿ ಅಂದರೆ ಅದಕ್ಕೆ ಇನ್ನೊಂದು ಆಲ್ರೆಡಿ ಆ್ಯಡ್ ಆಗಿರುತ್ತೆ. ಅದಾದಮೇಲೆ ಒಂದು ಅನ್ನೋ ಥರ. ಸೊ ಅದೆಲ್ಲ ಮಾಡಬೇಕಂದ್ರೆ ಕೈಯಲ್ಲಿ ದುಡ್ಡು ಇರಬೇಕು. ದುಡ್ಡು ಇಲ್ಲದೇ ಯಾವುದು ಕೂಡ ಆಗಲ್ಲ. ಅದಕ್ಕೋಸ್ಕರ ನಾನು ಯಾವುದು ಕೂಡ ಇವಾಗ ಮನೆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಹೇಗಿದೆಯೋ ಅದೇ ನಮ್ಮ ಮನೆ. ಸೊ ಅಲ್ಲೇ ಸ್ವಲ್ಪ ನೀಟಾಗಿ ಇಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ಮೇಂಟೈನ್ ಮಾಡಬೇಕು ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಸುಮ್ಮನೆ ನಾವು ಏನೋ ಮಾಡೋದಕ್ಕೆ ಹೋಗಿ ಏನೋ ಮಾಡ್ಕೊಂಡು ಕೂರೋ ಅಂತ ಇದು ಬೇಡ. ಇದ್ದಿದ್ರಲ್ಲೇ ಖುಷಿಯಾಗಿರೋಣ ಅನ್ನೋದು ನನ್ನ ಪಾಲಿಸಿ. ಹಾಗಾಗಿ ನಾನು ಏನಿದೆಯೋ ಅದರಲ್ಲೇ ನಾವು ಹ್ಯಾಪಿಯಾಗಿದ್ದೀವಿ, ಸಾಕು. ನಮಗೆ ಇಷ್ಟು ನೆಮ್ಮದಿಯಾಗಿದ್ದೀವಿ. ಕೆಲವೊಬ್ರಿಗೆ ಇದೂ ಕೂಡ ಇರೋಲ್ಲ ಪಾಪ ಅಲ್ವಾ. ಸೊ ನಮಗಿದೆ ಅಂದರೆ ನಾವು ಇದನ್ನು ಪುಣ್ಯ ಅಂದ್ಕೊಂಡಿರಬೇಕು. ಅದನ್ನು ಬಿಟ್ಟು ನಮಗಿಂತ ಎತ್ತರದಲ್ಲಿರೋನ್ನ ನೋಡಿ ನಾವು ಹಾಗೆ ಇರಬೇಕಲ್ಲ, ನಾವು ಹಾಗೆ ಆಗಬೇಕಲ್ಲ, ನಾವು ಹಾಗೆ ಮಾಡಬೇಕಲ್ಲ ಅಂದರೆ ತುಂಬಾ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಅದಕ್ಕೂ ಇನ್ನೊಂದೇನೆಂದರೆ ಕೆಳಗಡೆ ಇರೋರನ್ನ ನೋಡಿ ಆವಾಗ ಅನಿಸುತ್ತೆ, ಓಕೆ ನಮ್ಮ ಜೀವನನೇ ಎಷ್ಟೋ ಬೆಟರು, ಇದು ನಮ್ಗೆ ಒಳ್ಳೆಯದೇ ಇದೆ ಅಂತ. ಫ್ರೆಂಡ್ಸ್, ಇಷ್ಟು ಬುಕ್ಸಿಗೆ ಇವಾಗ ನಾನು ಬೈಂಡಿಂಗ್ ಹಾಕಿದ್ದೀನಿ. ಇದು ಒಂದು ನೋಟ್ಬುಕ್ಕು, ಆಮೇಲೆ ಇದು ಬುಕ್ಸು ಆಯಿತಾ. ಇದು 3 ಬುಕ್ಸಿಗೆ ಇವಾಗ ಹಾಕಿರೋದು ನಾನು. ಈ 3 ಬುಕ್ಸು ಮತ್ತು ಒಂದು ನೋಟ್ಬುಕ್ಸಿಗೆ ಈಗ ಹಾಕಿದ್ದೀನಿ. ಸೊ ಇವಾಗ ಇನ್ನೂ ಕೂಡ ಇದಾವು ಇಷ್ಟೊಂದು. ಇವಾಗ ಸ್ಟಿಕ್ಕರ್ಸ್ ಎಲ್ಲ ಬರೆದು ಯಾವ್ಯಾವ ನೋಟ್ಸು ಅಂತ ಹೇಳ್ಬಿಟ್ಟು ಮೇಲೆ ಬರೆದಿದ್ದೀನಿ. ಇಲ್ಲೂ ಕೂಡ ಬರೆದಿರ್ತಾರೆ. ಬಟ್ ಏನಂದರೆ ಇಲ್ಲೂ ನೋಡಿಕೊಂಡು ಅವ್ನು ಇಟ್ಕೊಳೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಇಲ್ಲೂ ಸ್ಟಿಕ್ಕರ್ ಹಚ್ಚಿ ಬರೆದಿದ್ದೀನಿ. ಅವ್ನು ಮೇನ್ ಏನಂದರೆ ಕ್ರಿಕೆಟರ್ಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಕ್ರಿಕೆಟರ್ ಸ್ಟಿಕ್ಕರ್ಸ್ನ ಪಪ್ಪ ತೊಗೊಂಬಂದಿದ್ದಾರೆ. ಮತ್ತು ಬೈಕ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಬೈಕ್ ಸ್ಟಿಕ್ಕರ್ ಅವನಿಗೆ. ಮತ್ತು ಭ್ರಮರಂಗೂ ಕೂಡ ತಂದಿದ್ದಾರೆ, ಅದು ತೋರಿಸ್ತೀನಿ ನಿಮಗೆ. ತುಂಬ ಸ್ಟಿಕ್ಕರ್ಸ್ ತಂದಿದ್ದಾರೆ. ಒಂದು ತೊಗೊಂಬಂದಿದ್ರೆ ಆಗ್ತಾಯಿತ್ತು, ಎಕ್ಸ್ಟ್ರಾನೇ ಉಳಿತಾವೀಗ ನೋಡಿ. ಸ್ಟಿಕ್ಕರ್ಸು ಇವು ಬಾರ್ಬಿ ಡಾಲ್ ಬರುತ್ತಲ್ವ, ಅದನ್ನು ತಂದಿದ್ದಾರೆ ಅವಳಿಗೆ. ಈಗ ಅವಳಿಗೂ ಕೂಡ ಬೈಂಡಿಂಗ್ ಎಲ್ಲ ಹಾಕಬೇಕು. ಫಸ್ಟ್ ಅಜಯ್ದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಹಾಕ್ತೀನಿ. ಹಾಗೆ ಇವಾಗ ಈ ಒಂದು ರೋಲು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅಕಸ್ಮಾತ್ ಆಗದೆ ಇದ್ದರೆ ಮತ್ತೆ ನಮ್ಮ ಮನೆಯವ್ರಿಗೆ ಹೇಳಬೇಕು. ಅಮ್ಮಂಗೆ ಹುಷಾರಿಲ್ಲ, ಅಮ್ಮ ಮಲ್ಕೊಂಡಿದ್ದಾರೆ. ಅಲ್ಲಿ ಹೊರಗಡೆ ಸ್ವಲ್ಪ ಗಾಳಿ ತಣ್ಣಗೆ ಬರುತ್ತೆ ಅಂತ ಹೇಳಿ ಅಲ್ಲೇ ಮಲ್ಕೊಂಡಿದ್ದಾರೆ. ಇವಾಗ ಜಸ್ಟು ORS ಕುಡಿದ್ರು. ಮತ್ತು ಮಾತ್ರೆ ತಂದು ಕೊಟ್ಟಿದ್ದೀನಿ. ಮಾತ್ರೆ ಇವಾಗ ಊಟ ಮಾಡಿಸಿ ಮಾತ್ರೆನ ಕೊಡಬೇಕು. ಇವಾಗ ಇನ್ನೂ ORS ಕುಡಿದಿದ್ರಲ್ವ, ಸೊ ಅದಕ್ಕೆ ಸುಮ್ಮನಾದೆ. ಇವಾಗ ಇದನ್ನು ಮುಗಿಸ್ತೀನಿ, ಬೇಗ ಮುಗಿಸಿ ಸೊ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಆಯಿತಾ. ಬನ್ನಿ, ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ.